ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಗುರುವಾರ, ಹೊಸ ವರ್ಷ ಆಗಿರೋದ್ರಿಂದ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ನಾನು ನಮ್ಮ ತಂಗಿ ಊರಿಂದ ಬಂದ್ಬಿಟ್ಟು ಸ್ವಲ್ಪ ಸುಸ್ತಾಗಿತ್ತು ಫ್ರೆಂಡ್ಸ್. ನನಗೂ ಬೆಂಗಳೂರಿಂದ ಅಲ್ಲಿ ಬಂದು ನನಗೆ ನಿದ್ದೆ ಕೂಡ ಮಾಡೋಕ್ಕಾಗಿರಲಿಲ್ಲ, ರೆಸ್ಟ್ ಕೂಡ ಇರಲಿಲ್ಲ. ಹಾಗಾಗಿ ಅವ್ರ ಮನೆಗೆ ಬಂದಿದ್ದ ತಕ್ಷಣ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಸ್ವಲ್ಪ ಪೂಜೆ ಮುಗಿಸ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ. ಯಾಕೆಂದರೆ ಅಣ್ಣ ಕುರಿಗೆ ಹೋಗಿದ್ದ. ಪೂಜೆ ಮಾಡೋರು ಅಣ್ಣ ಲೇಟ್ ಆಗುತ್ತೆ, ಸಾಯಂಕಾಲ 6:30 7 ಗಂಟೆ ಆಗುತ್ತೆ ಅವ್ನು ಬರೋದು ಕುರಿಯಿಂದ. ಅದಕ್ಕೆ ಹೆಂಗಿದ್ರು ನಾನು ಸ್ನಾನ ಮಾಡ್ಕೊಂಡಿದ್ನಲ್ಲ, ದಾವಣಗೆರೆಗೆ ಹೋಗೋಣ ಅಂದ್ಬಿಟ್ಟು ಸರಿ ನಾನೇ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇ ಪೂಜೆ ಮಾಡಿದೆ. ಆಮೇಲೆ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಆಲ್ರೆಡಿ ಬಾಗಿಲು ಹಾಕಿದ್ರು, ಯಾಕೆಂದರೆ ಲೇಟ್ ಆಗಿತ್ತು ಮಧ್ಯಾಹ್ನ. ಹಂಗಾಗಿ ಬಾಗಿಲು ಹಾಕಿದ್ರು. ಹಂಗೆ ಹೊರ್ಗಡೆಯಿಂದನೇ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅಲ್ಲಿಂದ ನಮ್ಮ ಅಯ್ಯನ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಅಯ್ಯರ ಮನೆಗೆ ಬಂದಿದ್ದೀನಿ ನೋಡಿ. ಅದೇ ಬೆಂಗಳೂರಲ್ಲಿ ಇತ್ತಲ್ವ ನಮ್ಮ ಅಯ್ಯ, ಊರಿಗೆ ಬಂದ್ವಿ ಎಲ್ಲರೂ. ಅಯ್ಯನೂ ಬಂದೈತೆ ಊರಿಂದ. ನಾವೆಲ್ಲ ಹಬ್ಬಕ್ಕೆ ಹೋಗಿದ್ವಿ. ಅಯ್ಯ ಹಬ್ಬಕ್ಕೆ ಬಂದಿರಲಿಲ್ಲ ತಂಗಿ ಮನೆಗೆ, ಅಯ್ಯ ಇಲ್ಲೇ ಇತ್ತು. ಸೊ ಯಾಕೆಂದರೆ ಅಯ್ಯ ಏನು ಊಟ ಮಾಡೋ ಥರ ಇರಲಿಲ್ವಲ್ಲ, ಹಾಗಾಗಿ ಇಲ್ಲೇ ಇತ್ತು. ಹಂಗಾಗಿ ಅಯ್ಯನ ಮಾತಾಡಿಸ್ಕೊಂಡು ನಮ್ಮ ಅತ್ತೆ ಮಗಳು ಮೀನಕ್ಕನೂ ಬಂದಿದ್ದರು. ನಾವಿಬ್ಬರು ನಮ್ಮ ಅತ್ತೆಯರ ಮನೆಗೆ ಹೋಗ್ತಿದ್ವಿ, ನಮ್ಮ ಚಿಕ್ಕಪ್ಪನ ಮಾತಾಡಿಸ್ಕೊಂಡು. ನಮ್ಮ ಅತ್ತೆ ಬನ್ನಿ ಮಂಡಕ್ಕಿ ತಿಂಡಿ ಮಾಡ್ತೀನಿ ಅಂತ ಅವ್ರ ಮನೆ ಕರ್ಕೊಂಡೋದ್ರು. ಭಾರಿ ಟೇಸ್ಟ ಮಾಡ್ತೀಯವ, ನಮಗೆ ಬರ್ಬೇಕಲ್ಲ ಹಂಗೆ. ನೋಡ್ರಿ ನಮ್ಮ ಅತ್ತೆ ಮಂಡಕ್ಕಿ ತಿಂಡಿ ಮಾಡೈತಿ. ನಾವೆಲ್ಲ ಬಂದ್ರು ಅದಕ್ಕೆ ಮಂಡಕ್ಕಿ ತಿಂಡಿ ಯಾತ್ರದ ಅವರೆಕಾಳು ಸೂಸ್ಲಾಕಿ ಮಾಡಿದ್ಲಂತ ನಮ್ಮ ಅತ್ತೆ. ಹೊಸೆ ಉದ್ಕ ನಮ್ಮ ಅತ್ತೆಯರ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ ಫ್ರೆಂಡ್ಸ್. ಇವಾಗ ಮೀನಕ್ಕರು ಸ್ವಲ್ಪ ಹೊತ್ತು ಬಂದ್ಬಿಟ್ಟು ಇದ್ದು ಅವನ್ನೆಲ್ಲ ಮಾತಾಡಿಸ್ಕೊಂಡು ಹೋದ್ರು ಅವರು. ಆಮೇಲೆ ಅಣ್ಣ ಸ್ಕೂಲ್ ಮಕ್ಳಿಗೆ ಕೊಡೋದಕ್ಕೆ ಅಂತಂದು ಹೇಳ್ಬಿಟ್ಟು ಸ್ವೀಟ್ ತರಿಸಿದ್ದಾನೆ, ನೋಡ್ತಾ ಇರ್ಬೋದು. ಸೊ ಇದನ್ನು ಸ್ಕೂಲ್ ಮಕ್ಳಿಗೆ ಕಳಿಸ್ಕೊಡ್ಬೇಕು ಫ್ರೆಂಡ್ಸ್ ಇವಾಗ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಊರಲ್ಲಿದ್ದರೆ ಮಾವರೆಲ್ಲ ಸ್ವಲ್ಪ ತಮಾಷೆ ಮಾಡ್ತಾರಲ್ವ ಫ್ರೆಂಡ್ಸ್, ಹಂಗಾಗಿ ಹೊಸ ವರ್ಷಕ್ಕೆ ನಮ್ಮ ಮಾವ ಕೂಡ ತಮಾಷೆ ಮಾಡ್ತಾಯಿದ್ರು ನನ್ನ ಜೊತೆ. ಅವ್ರು ಏನು ಹೇಳಿದ್ರು ಏನು ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿದೆ ನೋಡಿ. ಇವತ್ತು ಇಡೀ ದಿನ ಏನೇನಾಗುತ್ತೆ ಎಲ್ಲ ವೀಡಿಯೋನೂ ಶೇರ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಸ್ಕೂಲ್ ಮಕ್ಳಿಗೆ ಇಷ್ಟು ಸಾಕಾಕತ್ತ ಗೌರ್ಮೆಂಟ್ ಸ್ಕೂಲಾಗಿ? ಇನ್ನೊಂದು ಡಬ್ಬ ತರೋಕಾಯ್ತು ಕಣವ, ಇಷ್ಟೆಲ್ಲ ಆಕತಿ ಕಮ್ಮಿ ಇದಾವೆ ಇದ್ರಾಗೆ. ಇವನು ಒಂದೇ ಒಂದು ಡಬ್ಬ ತಂದಾನೆ, ಇನ್ನೊಂದು ಡಬ್ಬ ತಂದು ಕೊಟ್ಟಿದ್ರೆ ಪಾಪ ಹೊಸ ವರ್ಷಕ್ಕೆ ತಿನ್ನೋ ಮಕ್ಕಳು. ಅಲ್ಲ ಹೊಸ ವರ್ಷಕ್ಕೆ ಏನಾರ ಸ್ವೀಟ್ ತಂದು ಸೊಸೆ ಬಂದಾಳೆ ಅಂತ ಕೊಟ್ರೇನ ಸೈ ಮಮ್ಮ. ಅವತ್ತು ಬರ್ತಡೇ ದಿವಸ ಎಲ್ಲಿಗೆ ಹೋಗಿತ್ತು ಮಮ್ಮ? ಮಗಳದ್ದು ಬರ್ತಡೇ ಆತಲ್ಲ ಮಮ್ಮ, ಬೆಂಗಳೂರಿಗೆ ಹೋಗಿದ್ದ ನೋಡಪ್ಪ. ಅದು ಅಮ್ಮನಿಗೆ ಒಂಚೂರು ಬಂದಲ್ಲ. ಎಂಟನೇ ಕೊಡಕ್ಕೆ ಬಂದತ್ ನೋಡ್ರಿ ನಮ್ಮ ಮಾವ ಹೊಸ ವರ್ಷಕ್ಕೆ. ನನಗೆ ಎಂಟನೇ ಕೊಡಕ್ಕೆ ಬಂದತಿ. ಹ್ಞೂ ಕಣ್ಬಿಡ್ಮಮ್ಮ, ಅದು ಖರ್ಚು ಮಾಡೋಕೆ ಎಲ್ಲಿ ಹೋಗೋಣ ಹೇಳಿ? ಎಂಟನೇ ಅದಕ್ಕೆ ಎಂಟನೇ ನೋಡಿ ಮಾವ ಎಂಟನೇ ಕೊಡ್ತದಂತ ಇವತ್ತು ಹೊಸ ವರ್ಷಕ್ಕೆ ನನಗೆ. ಏಮಮ್ಮ ಊಟ? ಹೊಸ ವರ್ಷಕ್ಕೆ ವರ್ಷ ಊರಾಗಿರಂಗೆ ಆಯ್ತು ಮಮ್ಮ ನನಗೆ. ಹೋದ ವರ್ಷನೂ ಊರಾಗಿದ್ದೆ ನೋಡಿ ಮಮ್ಮ. ಶಾಪಿಂಗ್ ಹೋಗೋಣ ಹೊಸ ವರ್ಷಕ್ಕೆ ದಾವಣಗೆರೆಗೆ, ಏನಾರು ಕೊಡ್ಸಂತೆ. ಎಂಟನೇ ಕೊಡ್ತೀಯಲ್ವಾ ಮಮ್ಮ? ಅದನ್ನಮ್ಮ ತಿಂಗಳಾತು ವಾಕಿಂಗು ನೋಡಪ್ಪ. ನಾನು ವಾಕಿಂಗು ಅಂದೆ, ವಾಕಿಂಗ್ ಕರ್ಕೊಂಡು ನೀನು ದಾವಣಗೆರೆಗೆ ಹೋಗ್ಬೇಕು. ನಾನು ಶಾಪಿಂಗ್ ಹೇಳಿದ್ದು. ಹೊಸ ವರ್ಷಕ್ಕೆ ಎಂಟನೇ ಕೊಟ್ಟಿಯಲ್ವಾ, ಶಾಪಿಂಗ್ ಮಾಡ್ಕೊಂಬರೋಣ. ಹನುಮಂತ ದೊಡ್ಡಪ್ಪರ ಮನೆಗೆ ಐತಂತ ಪೂಜೆ ಇವತ್ತು. ಹೊಸ ವರ್ಷಕ್ಕೆ ಅಂತಾನೆ ಪೂಜೆ ಇಡತ್ತ. ಗುರುವಾರ ಬಂದತ್ತಲ್ಲ, ಅದಕ್ಕೆ ಹೊಸ ವರ್ಷದ ಪೂಜೆ ಮಾಡ್ತಾರೇನ. ದೊಡ್ಡವೇನು ಬರಲ್ಲ ಅನ್ನಿಸ್ತತಿ.
ದಾವಣಗೆರೆಗೆ ಐತಿ ಮಲ್ ದೊಡ್ಡಮ್ಮ ಅಲ್ಲೇ ಇರೋದು, ದೊಡ್ಡಪ್ಪ ಒಂದೇ ಇಲ್ಲಿರೋದು. ಸೊ ಇವತ್ತು ಗುರುವಾರ 3:30 ಆಗಿದೆ ಇವಾಗ. ಇವಾಗ ಸ್ವಲ್ಪ ದಾವಣಗೆರೆಗೆ ಹೋಗಿ ಬರೋಣ ಅಂತಂದು ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡ್ತಾ ಇರ್ಬೋದು 1 ಕಿಲೋಮೀಟ್ರ್ ಇದೆ ನಮ್ಮೂರು. ನೋಡಿ ಫ್ರೆಂಡ್ಸ್ ಬಂದೆ. ಸೊ ಆಹಾರ 2000 ಹೋಟೆಲ್ ಅದು. ಆ ಹೋಟ್ಲಲ್ಲಿ ಎಷ್ಟು ಸಾರಿ ಊಟ ಮಾಡಿದ್ದೀವಿ ಗೊತ್ತಿಲ್ಲ. ಸೊ ಇಲ್ಲಿಂದ ನೋಡಿ ಇದು ಅಶೋಕ ರೋಡ್ ಕಡೆ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ಅಶೋಕ ರೋಡ್ ಕಡೆ ಹೋಗ್ತಿದ್ದೀನಿ. ಎಲ್ಲ ಕೆಲಸ ನಡೀತಾ ಇದೆ. ಸೊ ಎಲ್ಲ ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾರೆ ರೋಡು. ಇಲ್ಲಿ ದಾಟ್ಕೋಬೇಕು. ರೈಲು ನೋಡಿ, ರೈಲು ಸ್ಟೇಷನ್ ಅಂತಂದೆ. ಸೊ ಇದು ಥಿಯೇಟರು. ನಾನು ಹೋಗ್ಬೇಕಾಗಿರೋ ಅಂಗಡಿಗಳು ಬಂತು. ಶಿವಣ್ಣ ಉಪೇಂದ್ರ ಅವ್ರದ್ದು ಸಿನಿಮಾ. ನಂದೊಂದಷ್ಟು ಕೆಲಸಗಳಿತ್ತು ಫ್ರೆಂಡ್ಸ್ ಇಲ್ಲಿ, ಅದೆಲ್ಲ ಮುಗಿಸ್ಕೊಂಡು ಬಟ್ಟೆ ಅಂಗಡಿ ಕಡೆ ಹೊರಡ್ತಾ ಇದ್ದೆ. ಅಷ್ಟರಲ್ಲಿ ನೋಡಿ ಸಾಯಂಕಾಲ ಆಗಿರೋದ್ರಿಂದ ಎಲ್ಲ ಹೊಸ ವರ್ಷಕ್ಕೆ ರಂಗೋಲೆಗಳು ಹಾಕಿದ್ರು ಅಂಗಡಿ ಮುಂದ್ಗಡೆ. ತುಂಬ ಚೆನ್ನಾಗಿ ಹಾಕಿದ್ದಾರೆ ರಂಗೋಲೆ. ಇದೆಲ್ಲ ನೋಡಿಕೊಂಡು ಹೊರಡ್ತಾ ಇದ್ದೀನಿ ಬಟ್ಟೆ ಅಂಗಡಿ ಕಡೆ. ನಡ್ಕೊಂಡು ಬರೋವಾಗ ನನ್ನ ಸ್ಲಿಪ್ಪರ್ ಕೂಡ ಕಿತ್ತೋಯ್ತು. ಆಮೇಲೆ ಇಲ್ಲೇ ಗಡಿಯಾರ ಕಂಬದ ಹತ್ರ ಒಬ್ಬರು ಸ್ಲಿಪ್ಪರ್ ಸ್ಟಿಚ್ ಮಾಡೋರು ಇದ್ದರು. ಅವ್ರ ಹತ್ರ ಸ್ಲಿಪ್ಪರ್ನ ಸ್ಟಿಚ್ ಮಾಡಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆಮೇಲೆ ಇಲ್ಲೇ ಪಕ್ಕದಲ್ಲೇ ಒಬ್ಬರು ತಾತ ಕ್ಯಾಲೆಂಡರ್ ಮಾರ್ತಾಯಿದ್ರು. ಸೊ ಸ್ಲಿಪ್ಪರ್ ಹೊಲಿಯೋ ಅಷ್ಟರಲ್ಲಿ ಅವ್ರನ್ನ ಮಾತಾಡ್ಸೋಣ ಅಂತಂದು ಹೇಳ್ಬಿಟ್ಟು ಆ ತಾತ ಹತ್ರ ಬಂದೆ ನಾನು. ಎಷ್ಟು ಸಿಗುತ್ತೆ ಇದರಿಂದ ನಿಮಗೆ? 5 ರೂಪಾಯಿ. 5 ರೂಪಾಯಿ ಒಂದು ಮಾರಿದ್ರೆ ಎಷ್ಟು ಮಾರ್ತೀರಾ ಡೈಲಿ? ಒಂದು 25 30 ಆಗ್ಬೇಕಾರೆ ನಾವು ಭಾಳ ಜನ ಅದಾರ ಹುಡುಗರು. ಹೌದಾ? 5 ರೂಪಾಯಿಗೋಸ್ಕರ ಕಷ್ಟಪಡ್ತಿದ್ದೀರಾ? 8 ರೂಪಾಯಿ ಆಗುತ್ತೆ ರೀ. 5 3 8 ರೂಪಾಯಿ. 5 ರೂಪಾಯಿ ಒಂದು, 3 ರೂಪಾಯಿ ಒಂದು, 8 ರೂಪಾಯಿ ಬೀಳ್ತದೆ. ಹೌದಾ? ಓಕೆ ಓಕೆ, ತಗೊಳ್ಳಿ. ಸ್ವಲ್ಪ ಚನ್ನಬಸಪ್ಪ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ ಅಂತ ಅಂದ್ಕೊತೀನಿ. ಜೊತೆಗೆ ಇಲ್ಲೇ ಆಯುರ್ವೇದಿಕ್ ಒಂದು ಶಾಪ್ ಇದೆ, ಅದರಲ್ಲಿ ಸ್ವಲ್ಪ ಸಾಮಾನುಗಳು ಬೇಕಾಗಿತ್ತು ನಮಗೆ. ಹಾಗಾಗಿ ಸ್ವಲ್ಪ ಸಾಮಾನುಗಳು ತೊಗೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಬರ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಅಮೃತ ಹಾಲಪ್ಪನ ಅಂಗಡಿನೂ ಇಲ್ಲೇ ಬರೋದು, ಅದಕ್ಕೋಸ್ಕರ. ಚನ್ನಬಸಪ್ಪ ಅಂಗಡಿಯಿಂದ ಲೆಫ್ಟ್ ಸೈಡ್ ಇದೆ ನೋಡಿ, ಇದೇನೆ ಅಂಗಡಿ ಅಮರಾವತಿ ಹಾಲಪ್ಪ ಅಂತ. ಇಲ್ಲೇನೆ ನಾನು ಮೆಡಿಷನ್ ತೊಗೊಳಕ್ಕೆ ಬಂದಿರೋದು. ಇಲ್ಲಿಂದ ಚನ್ನಬಸಪ್ಪ ಅಂಗಡಿಗೆ ಹೊರಟೆ ಫ್ರೆಂಡ್ಸ್. ಯಾಕೆಂದರೆ ಅಣ್ಣ ಹೊಸ ವರ್ಷಕ್ಕೆ ಅಂತ ದುಡ್ಡು ಕೊಟ್ಟಿದ್ದ ಬಟ್ಟೆ ತೊಗೋ ಅಂತ. ಹಂಗಾಗಿ ನೋಡೋಣ ಅಂತಂದು ಹೇಳ್ಬಿಟ್ಟು ಚನ್ನಬಸಪ್ಪ ಅಂಗಡಿ ಕಡೆ ಹೊರಡ್ತಾ ಇದ್ದೀನಿ. ಸ್ವಲ್ಪ ರೇಟು ಕಮ್ಮಿ ಇರುತ್ತೆ, ಬಟ್ಟೆಗಳು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ. ಇಡೀ ದಿನ ನನಗೆ ನೀವೇ ನೋಡ್ತಾ ಇರ್ಬೋದು ಬೆಳಗ್ಗಿಂದ ವೀಡಿಯೋನ, ಇದರಲ್ಲೆಲ್ಲ ವೀಡಿಯೋನೂ ನಾನು ಆ್ಯಡ್ ಮಾಡಿದ್ದೀನಿ. ಖುಷಿಯಾಗೇ ಇತ್ತು. ಬಟ್ ಹೊರಗಡೆಯಿಂದ ನಾನು ಖುಷಿಯಾಗಿರ್ಬೋದು, ಬಟ್ ಒಳಗಡೆ ನನಗೆಲ್ಲ ಒಂದು ಕಡೆ ತುಂಬಾ ಬೇಜಾರಾಗ್ತಾಯಿತ್ತು. ಯಾಕೆಂದರೆ ದಾವಣಗೆರೆಗೆ ಬಂದುಬಿಟ್ಟು ಕೆಲವ್ರನ್ನ ಮೀಟ್ ಮಾಡೋಕ್ಕಾಗಲೇ ಇಲ್ಲ. ಮೀಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು, ಬಟ್ ಅದಾಗಲೇ ಇಲ್ಲ. ಹೊರಗಡೆ ನಾನು ಎಷ್ಟೇ ನಗ್ನಗ್ತಾ ಇರೋಕ್ಕೆ ಟ್ರೈ ಮಾಡಿದ್ರೂ ಒಳಗಡೆ ಎಲ್ಲೋ ಒಂದು ಕಡೆ ಅದು ಚುಚ್ಚುತ್ತಾನೆ ಇತ್ತು ನನಗೆ. ಇಷ್ಟು ಹತ್ರ ಇದ್ದುಬಿಟ್ಟು ಕೆಲವ್ರ ಜೊತೆ ಮಾತಾಡೋಕ್ಕಾಗಲಿಲ್ಲ, ಮೀಟ್ ಮಾಡೋಕ್ಕಾಗಲಿಲ್ಲ. ಹೊಸ ವರ್ಷಕ್ಕಾದ್ರೂ ಸಿಕ್ಕಿದ್ದಿದ್ರೆ ಚೆನ್ನಾಗಿರೋದು ಅಂತ ಎಲ್ಲ ಅನ್ನಿಸ್ತಿತ್ತು ನನಗೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಕೆಲವ್ರನ್ನ ಮೀಟ್ ಆಗೋಕ್ಕಾಗಿಲ್ಲ ಅನ್ನೋ ಬೇಜಾರಂತೂ ಸಿಕ್ಕಾಬಟ್ಟೆ ಆಯಿತು ನನಗೆ ಆವತ್ತು. ಯಾಕೆಂದರೆ ದಾವಣಗೆರೆಯಲ್ಲೇ ಇದ್ಕೊಂಡು ಬೆಂಗಳೂರಲ್ಲಿ ಇದ್ದಿದ್ರೆ ಒಂಥರ ಅನಿಸಿರೋದು. ಬಟ್ ಅಷ್ಟು ಹತ್ರದಲ್ಲಿ ಇದ್ಕೊಂಡು ಮೀಟ್ ಆಗೋಕ್ಕಾಗಲಿಲ್ವಲ್ಲ, ಅದೊಂದು ನನಗೆ ತುಂಬಾ ಬೇಜಾರಾಗ್ತಿತ್ತು. ಹೊರಗಡೆಯಿಂದ ನಾನು ಎಷ್ಟೇ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿದ್ರೂ ಒಳಗಡೆ ಅಂತೂ ಖಂಡಿತ ಖುಷಿಯಾಗಿರಲಿಲ್ಲ ಫ್ರೆಂಡ್ಸ್ ನಾನು.
ಸೊ ಅಲ್ಲಿಂದ ನಾನು ನಮ್ಮವ್ವರ ಊರಿಗೆ ಹೊರಡಬೇಕು. 6:30 ಆಗೋಯ್ತು. ಸೊ ಇಲ್ಲಿಂದ ಹೊರಡ್ತಾ ಇದ್ದೀನಿ ನಮ್ಮವ್ವರ ಊರಿಗೆ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಲೈಕ್ ಮಾಡಿಲ್ಲ ಅಂತೇಳಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.